ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯದ ಯೂನಿಟ್ ಟೆಸ್ಟ್ 4 ಆಗಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ದ ಸಾಂಗ್ ಆಫ್ ಇಂಡಿಯಾ ಎಂಬ ಎರಡು ಚಾಪ್ಟರ್ ಮತ್ತು ಒಂದು ಪೋಯಮ್ನ LB ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇ ನೋಡಿ, ಒಂದು ಅಂಕದ ಎರಡು ಪ್ರಶ್ನೆಗಳು ಕಂಡು ಬರ್ತವೆ. ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಫಸ್ಟ್ ಒನ್ನು ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಕೇಳಿದಾನೆ. ಕ್ವಶನ್ ಏನಿದೆ ನೋಡಿ, ಹಿ ಬಾಟ್ ಬುಕ್ಸ್ ಬೈ ಕರ್ಟೆಲಿಂಗ್ ಹಿಸ್ ಡೈಲಿ ನೀಡ್ಸ್ ಅಂತ ಕೇಳಿದಾನೆ. ಇಲ್ಲಿ ಡಿಡಂಟ್ ಹಿ ಅನ್ನೋದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಡಿಡಂಟ್ ಹಿ. ಎರಡನೇ ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಕೇಳಿದಾನೆ. ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಿಯರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್. ಸೋಹನ್ ಏನು ಹೇಳ್ತಾನೆ ಅಂದರೆ ಎಸ್, ಇಟ್ ಆಲ್ಸೋ ಲಿಮಿಟ್ಸ್ ದೇರ್ ಅಥಾರಿಟೀಸ್ ಅಂತ ಇದೆ. ಇಲ್ಲಿ ಆಪ್ಷನ್ ಬಿ ಟು ಕ್ರಿಯೇಟ್ ಅನ್ನೋದು ಕರೆಕ್ಟ್ ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ. ಟು ಕ್ರಿಯೇಟ್ ಅನ್ನೋದು. ಓಕೆನಾ. ಇನ್ನು ಸೆಕೆಂಡ್ ಮೇಲೆ ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೇಳಿದಾನೆ. ಎರಡು ಪ್ರಶ್ನೆಗಳು, ಒಂದು ಅಂಕ. ಟೋಟಲ್ ಆಗಿ ಎರಡು ಅಂಕಗಳು ಈ ಒಂದು ಮೇನಿಂದ ಸಿಗ್ತದೆ ನಿಮಗೆ. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದಾನೆ. ಮಿಸ್ಟರ್ ಗೋಪಾಲಕೃಷ್ಣ ಈಸ್ ಡ್ಯಾಶ್ MLA ಆಫ್ ಅವರ್ ಕಾನ್ಸ್ಟಿಟ್ಯೂಯನ್ಸಿ ಅಂತ ಇದೆ. ಓಕೆ, ಇಲ್ಲಿ ಆನ್ಸರ್ ಆ್ಯನ್ ಅನ್ನೋದು ಸರಿ ಆಗ್ತದೆ. ಮಿಸ್ಟರ್ ಗೋಪಾಲಕೃಷ್ಣ ಈಸ್ ಆ್ಯನ್ MLA ಆಫ್ ಅವರ್ ಕಾನ್ಸ್ಟಿಟ್ಯೂಯನ್ಸಿ ಅಂತ ಬರೀಬೇಕಾಗ್ತದೆ. ನಾಲ್ಕನೇ ಪ್ರಶ್ನೆ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್ ಇದೆ. ದ ಸನ್ ರೈಸಸ್ ಡ್ಯಾಶ್ ದ ಈಸ್ಟ್ ಅಂತ ಇದೆ. ಇಲ್ಲಿ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಬರೀಬೇಕಾಗ್ತದೆ. ದ ಸನ್ ರೈಸಸ್ ಇನ್ ಯಾವುದು ಕರೆಕ್ಟ್ ಪ್ರಿಪೋಸಿಷನ್ ಯಾವುದಪ್ಪ ಅಂದರೆ ಇನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮೂರನೇ ಮೇಲೆ ನೋಡಿ, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್ಲೆಟ್ ಅಂತ ಕೇಳಿದಾನೆ. ಐದನೇದು ನೋಡಿ, ಒನ್ಸ್ ಎ ಪೂರ್ ವುಮೆನ್ was walking from one village to another, carry a bundle on her head, unable to lift it easily, she rested every now and then ಅಂತ ಕೇಳಿದಾನೆ. ಸೊ ಇಲ್ಲಿ ಎ ನೌನ್ ನಂಬರ್ ಟು ಬಿ ಕರೆಕ್ಟೆಡ್ ಅನ್ನೋದು ಎ ನೋಡಿ, ನೌನ್ ನಂಬರ್ ಟು ಬಿ ಕರೆಕ್ಟೆಡ್. ಇಲ್ಲಿ ವುಮೆನ್ ಅಂತ ಇದೆಯಲ್ಲ ಅದನ್ನು ವುಮನ್ ಅಂತ ಬರೀಬೇಕಾಗ್ತದೆ. ಹಾಗೆ ಸೆಕೆಂಡ್ ಒನ್ ಬಿ ನೋಡಿ, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಆಗ್ತದೆ. ಯಾವುದೋ ಒಂದು ಕ್ಯಾರಿ ಅನ್ನೋದು ಇತ್ತಲ್ಲ, ಇದು ಕ್ಯಾರಿಡ್ ಆಗಬೇಕಿತ್ತು. ಓಕೆ, ಕ್ಯಾರಿಡ್. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಅಂತ ಇದೆ. ಓಕೆ, ಬನ್ನಿ ಕ್ವಶನ್ಸನ್ನು ನೋಡಿ ತಗೊಳ್ಳೋಣ. ಆರನೇ ಕ್ವಶನ್ ಹೀಗಿದೆ, ಹೌ ಡು ಯು ಸೇ ದಟ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಎ ವೆರೋಸಿಯಸ್ ರೀಡರ್. ಇದು ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ, ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಸಾಕಷ್ಟು ಬಾರಿ ಬಂದಿದೆ. ಸೊ ದಯವಿಟ್ಟು ಇದನ್ನ ಸಂಪೂರ್ಣವಾಗಿ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಈ ಒಂದು ಕ್ವಶನ್ ಮಾತ್ರ. ಡಾಕ್ಟರ್ BR ಅಂಬೇಡ್ಕರ್ ಹ್ಯಾಡ್ ಆನ್ ಇನ್ಸೆಟಿಬಲ್ ಥರ್ಸ್ಟ್ ಫಾರ್ books. He bought books curtailing his daily needs. In New York, he said to have purchased about 2,000 old books, and it is recorded that at the time of second round table conference in London, he bought so many books that they had to be sent to India in 32 boxes ಅಂತ ಬರೆದ್ರೆ ನಿಮ್ಗೆ 2 ಅಂಕಗಳು ಸಂಪೂರ್ಣವಾಗಿ ಸಿಗ್ತದೆ. ಇನ್ನು ಏಳನೇ ಪ್ರಶ್ನೆ, ವೈ ಇಸ್ ದ ಪೋಯೆಟ್ ವಿಕ್ರು ಗೋಕಾಕ್ ಕೊರೋಲಸ್ ಅಂತ ಕೇಳಿದೆ, ಅಥವಾ ವಿಕೆ ಗೋಕಾಕ್ ಕೊರೋಲಸ್ ಅಂತ ಇದೆ. ಸೊ ಆನ್ಸರ್ ನೋಡ್ತಾ ಕೂಡ, ದ ಪೋಯೆಟ್ ಕೊರೋಲಸ್ ಬಿಕಾಸ್ ದ ಮದರ್ಲ್ಯಾಂಡ್ ಡಿಡ್ ನಾಟ್ ವಿಶ್ ಟು ಲಿಸನ್ ಎ ಸಾಂಗ್ ಅಬೌಟ್ ಫಿಸಿಕಲ್ ಫೀಚರ್ಸ್, ಟೆಂಪಲ್ಸ್, ಡ್ಯಾಮ್ಸ್, ಲೇಕ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ದ ಕಂಟ್ರಿ ಅಂತ ಬರೀಬೇಕಾಗ್ತದೆ. ಎಂಟನೇ ಪ್ರಶ್ನೆ, ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ಎ ಲಾ ಮಿನಿಸ್ಟರ್ ಫಾರ್ 3 reasons. ವಿಚ್ ಆರ್ ದೇ ಅಂತ ಕೇಳಿದ್ದಾನೆ. ಓಕೆ, 3 ರೀಸನ್ ಯಾವುವು ಅಂತ ಕೇಳಿದ್ದಾನೆ. ಆನ್ಸರ್ ನೋಡ್ತಾ ಹೋಗೋಣ. Jawaharlal Nehru chose Dr. Ambedkar to be the first law minister of independent India. This was the recognition of Dr. BR Ambedkar's skills in the field of law and legislation, as also tribute to his vision of social justice, a vision of which was sought to be infused into the new Indian polity. But above all this was a tribute to success of Baba Saheb Ambedkar's own campaigns against social injustice ಅಂತ ಬರೀಬೇಕಾಗ್ತದೆ. ಇನ್ನು 9ನೇ ಪ್ರಶ್ನೆ ನೋಡಿ, ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್
and Mahatma Gandhiji tried to wipe out caste discrimination from India. ಓಕೆ, ಅಂದರೆ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು ಜಾತಿ ತಾರತಮ್ಯವನ್ನು ಹೋಗಲಾಡಿಸಲು ಏನು ಮಾಡಿದರು ಅಂತ ಕೇಳಿದ್ದಾರೆ. ಬೋತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧೀಜಿ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್ ಟು ವೈಪ್ ಔಟ್ caste discrimination. Mahatma Gandhiji had Baba Saheb Ambedkar to repudiate caste and proclaim the oneness of the Hindu community. Gandhiji did so by reminding the higher castes of their duty towards the depressed classes. Baba Saheb Ambedkar did the same by reminding them of their inherent rights to equality with the higher and more powerful castes. One stressed the duties, the other stressed the right together ಅಂತ ಆನ್ಸರ್ನ ಬರೀಬೇಕಾಗ್ತದೆ. ಸೊ ನೆಕ್ಸ್ಟ್ ನೋಡಿ, 5ನೇ ಮೇನು ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್. RC ಕ್ವಶನ್ಸ್ ಇದೆ, ಇಂಪಾರ್ಟೆಂಟು. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಅಂತ ಇದೆ. 1ನೇ ಕ್ವಶನ್ ಎ ನೋಡಿ, ಹೂ ಡಸ್ ಐ ರೆಫರ್ ಟು ಅಂತ ಇದೆ. ಬಿ ಕ್ವಶನ್, ಹೂ ಈಸ್ ದ ಮದರ್ ಹಿಯರ್ ಅಂತ ಇದೆ. ಸಿ ಕ್ವಶನ್, ವಾಟ್ ಟೈಪ್ ಆಫ್ ಸಾಂಗ್ ಡಸ್ ದ ಪೋಯೆಟ್ ವಿಶ್ ಟು ಸಿಂಗ್ ಅಂತ ಕೇಳಿದಾನೆ. ಓಕೆ, 1ನೇ ಕ್ವಶನ್ಗೆ ಆನ್ಸರ್ ನೋಡ್ತಾವಣ. ಹೂ ಡಸ್ ಐ ರೆಫರ್ ಅಂತ ಇದೆಯಲ್ಲ, ಇಲ್ಲಿ ಪೋಯೆಟ್ ವಿ ಕೆ ಗೋಕಾಕ್ ಅಂತ ಬರಿಬೇಕಾಗ್ತದೆ. ಬಿ ಕ್ವಶನ್, ಹೂ ಇಸ್ ದ ಮದರ್ ಹಿಯರ್ ಅಂತ ಇದೆ, ಮದರ್ ಇಂಡಿಯಾ ಅನ್ನೋದು ಆನ್ಸರ್ ಆಗ್ತದೆ. ನೆಕ್ಸ್ಟು ಸಿ ಕ್ವಶನ್, ವಾಟ್ ಟೈಪ್ ಆಫ್ ಸಾಂಗ್ ಡಸ್ ದ ಪೋಯೆಟ್ ವಿಶ್ ಟು ಸಿಂಗ್ ಅಂತ ಇದೆಯಲ್ಲ. ಸೊ ಆನ್ಸರ್ ಏನಪ್ಪ ಅಂದ್ರೆ, ದ ಪೋಯೆಟ್ ವಿಶ್ಡ್ ಟು ಸಿಂಗ್ ಪ್ರೇಸಿಂಗ್ ಸಾಂಗ್ ಆಫ್ ಮದರ್ ಇಂಡಿಯಾ ಅಂತ ಬರಿಬೇಕಾಗ್ತದೆ. ನೋಡಿ, ನೆಕ್ಸ್ಟು 3 ಅಂಕದ ಒಂದು ಪ್ರಶ್ನೆ ಇದೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 or 6 ಸೆಂಟೆನ್ಸ್ ಅಂತ ಇದೆ. ರೈಟ್ ದ ಸಮ್ಮರಿ ಆಫ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ನೋಡ್ರಿ, ಪೋಯಮ್ನ ಒಂದು ಸಮರಿ ಬರಿಬೇಕಾಗ್ತದೆ ನೀವು ಇಲ್ಲಿ. ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ ಈಸ್ ಎ ಟೈಪ್ ಆಫ್ ಕನ್ವರ್ಸೇಷನ್ ಬಿಟ್ವೀನ್ ದ ಪೋಯೆಟ್ ವಿಕ್ರು ಗೋಕಾಕ್ ಅಥವಾ ವಿ ಕೆ ಗೋಕಾಕ್ ಆ್ಯಂಡ್ ಮದರ್ ಇಂಡಿಯಾ. ದ ಪೋಯೆಟ್ ಆಸ್ಕ್ಸ್ if he could sing about Himalaya mountains, three seas, but the mother India is not ready to listen such type of songs. She asked him to sing about beggars, lepers, and who swarm on the street. When the poet asked motherland if he might sing about temple soldiers, seers, and prophets, she becomes furious and ordered him to sing about millions of people who work hard for their livelihood and helpless poor children dwelling in black and dark homes. Further, poet asks nervously if he would sing about dams, lakes, ship building ads, technology, and atomic case, but she urged him to sing about strikes of early and late. Ultimately, the poem ends with a optimistic view. The mother India sitting on the waves ಆ್ಯಂಡ್ ರೈಟ್ಸ್ ದ ಬುಕ್ ಆಫ್ ಫ್ಯೂಚರ್ ಇಂಡಿಯಾ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾದ 3 ಅಂಕಗಳು ಸಿಗ್ತದೆ. ಸೊ ಓಕೆನಾ, ಭಾಳ ಈಸಿ ಆದಂತಹ ಒಂದು ಸಮರಿ ಇದು. ಈಸಿಯಾಗಿ ನೀವೇನು ಮಾಡೋದು, ಪೂರ್ತಿ ಅಂಕಗಳನ್ನು ಗಳಿಸ್ಬೋದು. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ದ ಸಾಂಗ್ ಆಫ್ ಇಂಡಿಯಾ ಎಂಬ 2 ಕಾನ್ಸೆಪ್ಟ್ಗಳ ಒಂದು LB ಆಧಾರಿತ ಪ್ರಶ್ನೆ ಪತ್ರಿಕೆಯ ಯೂನಿಟ್ ಟೆಸ್ಟ್ 4 ನೋಡಿದ್ವಿ ಮತ್ತು ಕೀ ಉತ್ತರಗಳನ್ನು ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ದಯವಿಟ್ಟು ಹೈ ಬಟನ್ನ ಕ್ಲಿಕ್ ಮಾಡಿ, ಅದರಿಂದ ಈ ಒಂದು ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡ್ತಕ್ಕಂಥ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.